ಗೌತಮ್ ಮುಂದೆ ಯಾರಾದರೂ ಬಂದು ಹೀಗೆ ಬಲವಂತ ಮಾಡಿದರೆ ಹೋಗ್ತೀಯಾ? ಕೇಳಿದವನ ಧ್ವನಿಯಲ್ಲಿ ಅವನಿಗೆ ತಿಳಿಯದೆ ನೋವು ಮೂಡಿತು. ಅವಳಿಗೆ ಅಂತ ನೆನಪೇ ಕಷ್ಟ ಎನಿಸಿತು. ಮಾತುಗಳು ಗಂಟಲಲ್ಲೇ ಉಳಿದಿತ್ತು. ಕಣ್ಣುಗಳು ಮಾತ್ರ ತಂತಾನೆ ತುಂಬಿತ್ತು. ಬೇಡದ ನೆನಪಿಗೆ ಬಿಚ್ಚಿದಳು. ಅರ್ಥವಾಗದ ಅವಳನ್ನು ಮತ್ತಷ್ಟು ತನ್ನ ಆಸರೆಗೆ ತೆಗೆದುಕೊಂಡಿದ್ದ. ಬೆಚ್ಚನೆಯ ಸುಭದ್ರ ಆಸರೆ ಬದುಕಿನುದ್ದಕ್ಕೂ ಬಯಸಿದ್ದಳು. ಆ ಕ್ಷಣ ಸಮಯದ ಪರಿವೇ ಇರಲಿಲ್ಲ. ಮನಗಳು ಬಯಸ್ತಿದ್ದ ಕ್ಷಣ. ಮೊದಲಿಗೆ ಎಚ್ಚೆತ್ತ ಗೌತಮ್, ಈ ಸೀರೆ ಉಟ್ಟು ಬಾ, ನೋಡಬೇಕು, ಕಾಯ್ತಾ ಇರ್ತೀನಿ ಎನ್ನುತ್ತಾ ಪದೇ ಪದೇ ತನ್ನನ್ನು ಅವಳತ್ತ ಸೆಳೆಯುವ ಅವಳ ಕಣ್ಣುಗಳಿಗೆ ಚುಂಬಿಸಿದ್ದ. ಬಿಡಿಸಿಕೊಂಡು ಅವಳು ಸರಿ ಎನ್ನುವಂತೆ ತಲೆ ಆಡಿಸಿ ರೂಮಿನಿಂದ ಹೊರಗೆ ನಡೆದಿದ್ದಳು. ಗೌತಮ್ ಹೋಟೆಲ್ನಲ್ಲಿ ಊಟ ಮಾಡಿದಾಗಿನಿಂದಲೂ ಏನೋ ಒಂದು ರೀತಿಯ ಅನ್ಕಂಫರ್ಟೇಬಲ್ ಫೀಲ್ ಮಾಡುತ್ತಿದ್ದವನು ಮನಸ್ಸು ತಡೆಯದೆ ವಾಶ್ರೂಮ್ಗೆ ಹೋಗಿದ್ದ. ಹೊಟ್ಟೆ ತೊಳೆಸಿದಂತೆನಿಸಿ ತಿಂದದ್ದೆಲ್ಲ ವಾಂತಿ ಮಾಡಿಕೊಂಡಿದ್ದ. ನಂತರವೇ ಸ್ವಲ್ಪ ಸಮಾಧಾನವಾಗಿತ್ತು. ಹಾಗೆಯೇ ಕುಳಿತವನಿಗೆ ಇಂದು ಜೊತೆ ಕಳೆದ ಪ್ರತಿಕ್ಷಣವೂ ನೆನಪಾಗಿತ್ತು. ಈ ರೀತಿ ಸಮಯ ಕಳೆದದ್ದು ಎಂದೂ ನೆನಪಾಗಲಿಲ್ಲ. ತನ್ನದೇ ವಯಸ್ಸಿನ ವ್ಯಕ್ತಿಗಳು ತಾವು ಪ್ರೀತಿಸುತ್ತಿದ್ದ ಹುಡುಗಿಯರ ಜೊತೆ ಸಮಯ ವ್ಯಯಿಸುತ್ತಿದ್ದಾರೆ. ಮುಖದ ಅವಯವಗಳು ಬಿಗಿದುಕೊಳ್ಳುತ್ತಿದ್ದವು. ಕೆಲಸಕ್ಕೆ ಬಾರದವರು ಸಮಯದ ಪರಿಜ್ಞಾನ ಇಲ್ಲ ಅಂದುಕೊಳ್ಳುತ್ತಿದ್ದುದು ನೆನಪಾಗಿತ್ತು. ಆದರೆ ಇಂದು ಚಂದನ ಜೊತೆ ಕಳೆದ ಒಂದೊಂದು ಕ್ಷಣವೂ ಕೂಡ ಅಮೂಲ್ಯ ಎನಿಸಿದವು. ಯಾವುದು ಸರಿ ಯಾವುದು ತಪ್ಪು ಎನ್ನುವ ತರ್ಕಕ್ಕೆ ಬಿದ್ದವನ ಕೋಪ ತಿರುಗಿದ್ದು ಚಂದನ ಕಡೆಗೆ. ನಾಲಾಯಕ್ ಹುಡುಗಿ, ಯಾಕೆ ಬರಬೇಕಾಗಿತ್ತು ಕಣ್ಣೆದುರು? ಹೇಳಿಕೊಂಡೆ ಬಾಗಿಲ ಕಡೆಗೆ ನೋಡಿ. ಹಾಗೆ ಕಟ್ಟಿದ್ದ ವಾಚ್ ಕಡೆಗೆ ನೋಡಿಕೊಂಡಿದ್ದ. ಮತ್ತೆ ಸ್ವಲ್ಪ ಸಮಯಕ್ಕೆಲ್ಲ ವಾಚ್ ಕಡೆ ನೋಡಿ ಬಾಗಿಲ ಕಡೆ ನೋಡಿದವನು ನಾನ್ಸೆನ್ಸ್ ಗೊನಗಿಕೊಂಡೇ ಕಾಯ್ತಿದ್ದ. ಚಂದನ ಹಿಂದಿನ ದಿನ ಲಂಗದಾವಣಿಗೆ ಹಾಕಿಕೊಂಡಿದ್ದ ಬ್ಲೌಸ್ ಈ ಸೀರೆಗೆ ಹೊಂದಿಕೆ ಆಗ್ತದೆ ಎಂದುಕೊಂಡೆ ಇಂದ್ರಾಣಿ ಅವರ ರೂಮಿಗೆ ಹೋದವಳು ಅವರು ಗಾಢ ನಿದ್ರೆಯಲ್ಲಿ ಇರುವುದನ್ನು ನೋಡಿ ತನ್ನ ಬಟ್ಟೆ ತೆಗೆದುಕೊಂಡು ವಾಶ್ರೂಮ್ ಕಡೆಗೆ ನಡೆದಿದ್ದಳು. ಸೀರೆಯಲ್ಲಿ ಕನ್ನಡಿ ಮುಂದೆ ಬಂದು ನಿಂತವಳು ಹಾಗೆ ಬಿಟ್ಟಿದ್ದ ಕೂದಲಿಗೆ ಒಂದು ಕ್ಲಿಪ್ ಹಾಕೋಣ ಎಂದುಕೊಂಡವಳು ನಂತರ ಬೇಡವೆನಿಸಿ ನಡೆದಿದ್ದಳು. ಮೆಲ್ಲಗೆ ಕೇಳಿದ್ದ ಗೆಜ್ಜೆಯ ದನಿಗೆ ತಿರುಗಿ ನೋಡಿದವನು ಅವಳನ್ನು ಹಾಗೆಯೇ ನೋಡುತ್ತಲೇ ಎದ್ದು ನಿಂತಿದ್ದ. ಚಂದನ ಮೊದಲ ಬಾರಿ ಸೀರೆಯಲ್ಲಿ ಅವನ ಮುಂದೆ ನಿಂತಿದ್ದ ಕ್ಷಣ ಗೌತಮ್ಮ ನಡೆದುಕೊಂಡದ್ದು ನೆನಪಾದಾಗ ಹೆಜ್ಜೆಗಳು ಎತ್ತಿಡಲು ಕಷ್ಟವೆನಿಸಿ ಹಾಗೆ ನಿಂತು ಬಿಟ್ಟಳು. ಗೌತಮ್ ತಾನೇ ಬಳಿ ಹೋಗಿ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದಿದ್ದ. ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಿದ್ದಾಳೆ ಎಂದು ಅರಿವಾದಾಗ ಅವಳು ಮೊದಲ ಬಾರಿ ಸೀರೆ ಉಟ್ಟು ಬಂದಾಗ ತಾನು ನಡೆದುಕೊಂಡದ್ದು ನೆನಪಾಗಿತ್ತು. ಯಾಕೆ ಹಾಗೆ ಈ ರೀತಿ ವರ್ತಿಸಿದೆ ಎನ್ನುವುದು ಇದುವರೆಗೂ ಅವನಿಗೆ ಪ್ರಶ್ನೆಯಾಗಿ ಉಳಿದಿತ್ತು. ಹಾಗಿನ್ನ ಅವಳ ಪರಿಚಯ ಅಷ್ಟು ಇರಲಿಲ್ಲ. ಅಪರಿಚಿತ ಹುಡುಗಿಯ ಜೊತೆ ಹಾಗೆ ನಡೆದುಕೊಂಡಿದ್ದಾದರೂ ಯಾಕೆ ಆಗಾಗ ಕಾಡುತ್ತಿದ್ದ ಪ್ರಶ್ನೆ ನೆನಪಾಗಿತ್ತು. ಹಾಗೆ ಒಂದು ಸಾರಿ ಗಮನಿಸಿದವನು, ಇದೇನು ಕೋಲಿಗೆ ಬಟ್ಟೆ ಸುತ್ತಿಕೊಂಡಂತೆ ಸೀರೆ ಉಟ್ಟಿದ್ಯಾ ಎಂದವನು. ಬೆಳಿಗ್ಗೆ ರಮೇಶ್ ಪಾವನಿಯ ಕಾಲ ಬಳಿ ನೆರಿಗೆ ಸರಿ ಮಾಡಿದ್ದು ಒಮ್ಮೆ ನೋಡಿದವನು ತಾನೇ ಅವಳ ಕಾಲ ಬಳಿ ಬಂದು ಮಂಡಿಯೂರಿ ಕುಳಿತು ನೆರಿಗೆ ಸರಿಪಡಿಸಿದ. ಚಂದನ ಅಚ್ಚರಿಯಿಂದ ಕಣ್ಣರಳಿಸಿ ನೋಡಿದಳು. ಅವನ ನೋಟದಲ್ಲಿದ್ದ ಕೋಪ ನೋಡಿ, ಮೊದಲ ಬಾರಿ ನಾನೇ ಸೀರೆ ಉಟ್ಟಿದ್ದು, ಹೊಸ ಸೀರೆ ಹಾಗಾಗಿ ಸರಿಯಾಗಿ ಕೂರುತ್ತಿಲ್ಲ ಹೇಳಿದ್ದಳು. ಅವಳು ತೆಗೆದುಕೊಂಡ ಸಮಯ ನೆನಪಾಗಿ ಇಷ್ಟೊತ್ತು ಯಾಕೆ ಗದರಿದ್ದ. ಅದು ಸರಿಯಾಗಿ ಉಟ್ಟು ಬರೋಣ ಅಂದುಕೊಂಡೆ. ನೀನೇನು ಫ್ಯಾಷನ್ ಶೋಗೆ ಹೋಗ್ತಾ ಇದೆಯಾ? ನನ್ನ ಮುಂದೆ ತಾನೆ ಎಂದವನು ಒಂದೆರಡು ಕ್ಷಣ ಅವಳನ್ನೇ ಕಣ್ತುಂಬಿಕೊಳ್ಳುವಂತೆ ನೋಡುತ್ತಾ ನಿಂತ. ಅವನ ನೋಟಕ್ಕೆ ಮುಜುಗರಗೊಂಡ ಚಂದನ ಅಕ್ಕಪಕ್ಕದ ವಸ್ತುಗಳ ಕಡೆ ಕಣ್ಣು ಹಾಯಿಸ್ತಾ ನಿಂತಳು. ಬಳಿ ಬಂದು ತೋಳಲ್ಲಿ ತುಂಬಿಕೊಂಡು ತನ್ನೆದೆಗೆ ಹೊತ್ತಿಕೊಂಡವನು ಇನ್ನೂ ಸಣ್ಣದಾಗಿ ನಡುಗುತ್ತಿದ್ದವಳ ನೋಡಿ, ಅಂದು ಮೊದಲ ಬಾರಿ ಸೀರೆ ಉಟ್ಟಾಗ ನಾನು ಮುತ್ತು ಕೊಟ್ಟಿದ್ದು ನೆನಪಾಗಿ ಮತ್ತೆ ಆ ರೀತಿ ಆಗ್ಬೋದು ಎಂದು ಹೆದರಿರ್ಬೋದು ಎನಿಸುತ್ತಲೇ, ಹೆದರಬೇಡ, ಏನು ಮಾಡೋಲ್ಲ ಮೆಲ್ಲಗೆ ಉಸಿರಿ ಅಪ್ಪುಗೆಯಲ್ಲಿ ಭರವಸೆ ತುಂಬಿದ್ದ. ಅವನಿಗೆ ತಿಳಿಯದ ಒಂದು ತನ್ಮಯತೆ ಮೂಡಿತು. ಯಾರ ಹಂಗಿಲ್ಲ, ಯಾವ ನೋಟ ಮಾತುಕತೆಗಳ ಕಿರಿಕಿರಿ ಇಲ್ಲ. ತನ್ನದೇ ಒಂದು ಪುಟ್ಟ ಪ್ರಪಂಚ ಸೃಷ್ಟಿಸಿಕೊಂಡಿದ್ದ. ಅದರಲ್ಲಿ ಚಂದನ ಒಬ್ಬಳೇ ಅವನೊಂದಿಗಿನ ನಾವಿಕಳು. ಅವಳ ಕಣ್ಗಳು ಆಳಕ್ಕಿಳಿದು ನೋಡಿದ್ದ ಹೇಳಿಕೊಳ್ಳಲಾಗದ ಸಾವಿರ ಭಾವನೆಗಳು ಅಡಗಿವೆ ತನ್ನ ಬಗ್ಗೆ ಎನಿಸಿತ್ತು. ಅವಳ ಬಗ್ಗೆ ಹೇಳಿಕೊಳ್ಳಲು ಆಗದ ವಿಶೇಷ ಕಾಳಜಿ ಮೂಡಿತ್ತು. ಅವಳೆಲ್ಲ ನೋವು ನಲಿವುಗಳಿಗೆ ನಾನೇ ಸ್ಪಂದಿಸಬೇಕೆನ್ನುವ ಮನೋಬಲ ಗಟ್ಟಿಯಾಗಿ ಮೂಡುತ್ತಿತ್ತು. ಕ್ಷಣದಿಂದ ಕ್ಷಣಕ್ಕೆ ಅತಿ ಆತ್ಮೀಯಳೆನಿಸುವಂಥ ಅನಿಸಿಕೆ. ಅವನ ಪುಟ್ಟ ಪ್ರಪಂಚದ ಪರಿಧಿಯಲ್ಲಿ ಮುಖ್ಯ ಸ್ಥಾನದಲ್ಲಿಯೇ ಪ್ರತಿಷ್ಠಾಪಿಸಿಕೊಂಡಿದ್ದ. ಹಾಗೆ ತನ್ನ ನೋಟದೊಂದಿಗೆ ನೋಟ ಬೆರೆಸದೆ ನಿಂತವಳ ನೋಡಿ ಹಸಿವಾಗ್ತಿದೆ, ಊಟ ಬಡಿಸು ಎಂದಿದ್ದ.
ಚಂದನ ಹೋಟೆಲ್ನಲ್ಲಿ ಊಟ ಆಗಿದೆಯಲ್ಲ ಎಂದುಕೊಂಡವಳು ತಲೆ ಎತ್ತಿ ನೋಡಿದಳು. ಯಾಕೋ ಅಲ್ಲಿಯ ಊಟ ಅಡ್ಜಸ್ಟ್ ಆಗಲಿಲ್ಲ. ಈಗ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ವಾಂತಿ ಮಾಡಿಕೊಂಡೆ. ಬನ್ನಿ ಎಂದವಳು ರೂಮಿನಿಂದ ಹೊರಗೆ ನಡೆದಿದ್ದಳು. ಅಡಿಗೆ ಮನೆಗೆ ಬಂದ ಚಂದನ ಒಂಟಿ ಎಲೆ ಸೀರೆಯ ಸೆರಗು ಕೊಂಚ ಇರಿಸು ಮುರುಸು ಎನಿಸಿದಾಗ ಅದನ್ನು ಭುಜದ ಮೇಲೆ ಹಾಕಿ ಬಳಸಿ ಸೊಂಟಕ್ಕೆ ಸಿಕ್ಕಿಸಿದ್ದಳು. ಮುಚ್ಚಿಟ್ಟಿದ್ದ ಪಾತ್ರೆಗಳನ್ನು ತೆರೆದು ನೋಡಿದರೆ ಎಲ್ಲವೂ ಇತ್ತು. ಓವನ್ನಲ್ಲಿ ಬಿಸಿಗೆ ಇಟ್ಟ ಸೌತೆಕಾಯಿ ಕೈಗೆತ್ತಿಕೊಂಡವಳು ಸಿಪ್ಪೆ ತೆಗೆಯುತ್ತಾ ನಿಂತಳು. ಅಡುಗೆ ಮನೆ ಬಾಗಿಲಿಗೆ ಬಂದು ನಿಂತಿದ್ದ ಗೌತಮ್ ಕೈಕಟ್ಟಿ ನೋಡುತ್ತಾ ನಿಂತ. ಸುಂದರ ದೃಶ್ಯ ಎನಿಸಿತು. ಚಂದನ ಒಂದೊಂದೇ ಪಾತ್ರೆ ಹಿಡಿದು ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಾಗ ಬಂದು ಕುಳಿತಿದ್ದ. ತಟ್ಟೆಗೆ ಊಟ ಬಡಿಸಿದವಳು. ಊಟ ಮಾಡಿ ಎನ್ನುವಂತೆ ಮುಖ ನೋಡಿದಳು. ಗೌತಮ್ ಏನೋ ಯೋಚಿಸುತ್ತಾ ಒಂದೆರಡು ಸಲ ಬೆರಳಿನಿಂದ ಟೇಬಲ್ ಮೇಲೆ ತಾಳ ಹಾಕಿದಂತೆ ಮಾಡಿದವನು ಟೇಬಲ್ ಮೇಲೆ ನೇತು ಹಾಕಿದ್ದ ಚಮಚದ ಸ್ಟ್ಯಾಂಡ್ ಕಡೆ ಕೈ ಹಾಕಿದವನು. ಅಲ್ಲಿದ್ದ ಚಾಕು ಅಂಚಿಗೆ ಬೆರಳ ತುದಿ ತಾಕಿಸಿದ್ದ. ಮರುಕ್ಷಣವೇ ಬೆರಳು ಹಿಂದೆ ತೆಗೆದುಕೊಂಡಿದ್ದ. ರಕ್ತ ಜಿನುಗಿತು. ಗಾಬರಿಗೊಂಡ ಚಂದನ, ಕೇಳಿದ್ರೆ ನಾನೇ ಚಮಚ ಕೊಡ್ತಿದ್ದೆ, ಈಗ ನೋಡಿ ಎನ್ನುತ್ತಾ ಅಲ್ಲೇ ಇದ್ದ ಟಿಶ್ಯೂನಿಂದ ಬೆರಳ ತುದಿ ಹೊತ್ತಿ ಹಿಡಿದಳು. ರಕ್ತ ಜಿನುಗುವುದು ನಿಂತಿತು. ಈಗ ಹೇಗೆ ಊಟ ಮಾಡ್ತೀರಾ? ಗೊಂದಲದಿಂದ ಕೇಳಿದಳು. ಗೌತಮ್, ಅದಕ್ಕೆ ನಿನ್ನ ನಾಲಾಯಕ ಅನ್ನೋದು. ಬೆರಳು ಕೊಯ್ದುಕೊಂಡಿದ್ದೇನೆ, ಊಟ ಹೇಗೆ ಮಾಡಲಿ? ಅಷ್ಟು ಗೊತ್ತಾಗಲ್ವಾ? ಎತ್ತಲೋ ನೋಡುತ್ತಾ ಕೇಳಿದ. ಚಂದನ ಕೇಳಲೋ ಬೇಡವೋ ಏನಂದುಕೊಳ್ಳುತ್ತಾರೆ ಎಂದುಕೊಂಡೆ. ನಾನೇ ಊಟ ತಿನ್ನಿಸ್ಲಾ? ಮೆಲ್ಲಗೆ ಕೇಳಿದಳು. ಎಲ್ಲಾದರೂ ಹೋಗಿ ಕನ್ನಿ ಕೇಳಿ ಬಾ, ಹಸಿವಿಗೆ ಮುಖ ಸಿಂಡರಿಸಿ ಹೇಳಿದ. ಅವನು ಹೇಳಿದ ರೀತಿ ಅರ್ಥವಾದಾಗ ನಂಬದವಳಂತೆ ತಾನೇ ತಟ್ಟೆಗೆ ಕೈ ಹಾಕಿದ್ದಳು. ಹೆಚ್ಚಿಗೆ ಏನು ಹೇಳದೆ ಊಟ ಮಾಡಿದ್ದ. ಕೊನೆಯ ಒಂದೆರಡು ತುತ್ತು ಉಳಿದಾಗ ಬೇಡ ಸಾಕು ಎಂದಿದ್ದ. ಚಂದನ, ಪ್ಲೀಸ್ ಹಸಿವಂತ ಹೇಳ್ತಾ ಇದ್ರಿ, ಇದೆರಡು ತುತ್ತು ತಾನೆ ಎಂದು ಬಲವಂತ ಮಾಡುತ್ತಾ ಕಣ್ಣಿನಲ್ಲೇ ಬಲವಂತದ ಛಾಯೆ ಹೊತ್ತು ತುತ್ತು ತುಂಬಿದ ಕೈ ಅವನ ಮುಂದೆ ಹಿಡಿದಾಗ ಒಂದು ಕ್ಷಣ ಗೌತಮ್ಗೆ ಅವನ ಬಾಲ್ಯ ನೆನಪಾಗಿತ್ತು. ಮಧ್ಯಾಹ್ನದ ಶಾಲೆಯ ವೇಳೆಯಲ್ಲಿ ತನ್ನ ಸ್ನೇಹಿತರ ತಾಯಿಯರು ಶಾಲೆಗೆ ಊಟ ತಂದು ಕೊನೆಯ ತುತ್ತಿಗೆ ಮುದ್ದು ಮಾಡುತ್ತಾ ತಮ್ಮ ಮಕ್ಕಳಿಗೆ ಬಲವಂತವಾಗಿ ತಿನ್ನಿಸ್ತಿದ್ದ ನೆನಪಾಗಿತ್ತು. ಹಳೆಯ ನೆನಪಿಗೆ ಆಕ್ರೋಶ ಮೂಡಿದ್ದರೂ ಅವಳ ನೋಟಕ್ಕೆ ಏನೊಂದು ವಿರೋಧವಾಗಿ ಹೇಳದೆ ತಿಂದು ಮುಗಿಸಿದ. ಊಟದ ನಂತರ ಕೈ ತೊಳೆದ ಅವಳು ತಟ್ಟೆ ತೆಗೆಯಲು ನೋಡಿದಾಗ ಗೌತಮ್ ಅವಳ ಕೈ ಹಿಡಿದು ಉಯ್ಯಾಲೆಯ ಕಡೆಗೆ ಕರೆದುಕೊಂಡು ನಡೆದಿದ್ದ. ಕುಳಿತವನು ಪಕ್ಕವೇ ಕೂರಿಸಿಕೊಂಡಿದ್ದ. ಸಮಯ ಸರಿಯುತ್ತಿತ್ತು. ಚಂದನ ಏನೊಂದು ಯೋಚಿಸದೆ ಅವನ ಭುಜಕ್ಕೆ ತಲೆ ಒರಗಿಸಿದಳು. ತುಂಬ ಸಮಯದಿಂದ ಅವಳ ನೋಟ ಅವನ ಕೈ ಕಡೆಗೆ ಇತ್ತು. ಕೊನೆಗೆ ಹೆಚ್ಚು ಯೋಚಿಸಲಾಗದೆ ಅವನ ಕೈ ಮೇಲೆ ಕೈ ಇಟ್ಟಿದ್ದಳು. ಮೆಲ್ಲಗೆ ತೂಗುತ್ತಿದ್ದ ಉಯ್ಯಾಲೆ. ಮೌನದೊಂದಿಗೆ ಆಗೊಮ್ಮೆ ಈಗೊಮ್ಮೆ ಕಣ್ಣೋಟಗಳಲ್ಲಿ ಮೂಡುವ ಸಂಭಾಷಣೆ ವಿನಿಮಯವಾಗುತ್ತಿತ್ತು. ಗೌತಮ್ ಮೊದಲ ಬಾರಿ ಈ ರಾತ್ರಿ ದೀರ್ಘವಾಗಿರಲಿ ಎಂದು ಬಯಸಿದ್ದ. ಚಂದನ ಏನೊಂದು ಮಾತಾಡದೆ ಕುಳಿತವನ ನೋಡಿ, ಇನ್ನೂ ಕೋಪ ಇದೆಯಾ? ನಾನು ಆದ್ರಿ ಅಕ್ಕನ ಜೊತೆಗೆ ಹೋಗಿದ್ದಕ್ಕೆ ಎಂದುಕೊಂಡು. ಆಗಲೇ ಹೇಳಿದ್ನಲ್ಲ, ಅಕ್ಕ ಬಲವಂತ ಮಾಡಿದ್ದಕ್ಕೆ ಹೋಗಿದ್ದು. ಅದು ಅಲ್ಲದೆ ನನ್ನ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿ ಹೊರಗೆ ಹೋಗುತ್ತಿರುವುದಾಗಿ ಹೇಳಿದರು. ಹಾಗಾಗಿ ಕೊನೆ ಕ್ಷಣದಲ್ಲಿ ಹೋಗೋಣ ಅಂದುಕೊಂಡು ಬಿಟ್ಟೆ ಹೇಳಿದ್ದಳು. ಗೌತಮ್ ಹಿಡಿದಿದ್ದ ಕೈಯನ್ನು ಪೂರ್ತಿ ತನ್ನ ಹಸ್ತದೊಳಗೆ ತೆಗೆದುಕೊಳ್ಳುತ್ತಾ, ಅವರಿಗೆಲ್ಲ ಬಾಯ್ ಫ್ರೆಂಡ್ ಇದ್ದಾರೆ, ಹೋಗ್ತಾರೆ, ನಿಂಗೆ ಯಾರಿದ್ದಾರೆ ಎಂದು ಹೋಗಿದ್ದೆ ಎಂದಿದ್ದ. ಅವನತ್ತ ತಿರುಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಉತ್ತರದ ಅವಶ್ಯಕತೆ ಇರಲಿಲ್ಲ. ಭುಜ ಬಳಸಿ ಮತ್ತಷ್ಟು ಅವಳಿಗೆ ಆಸರೆ ಆಗುತ್ತಾ ಉಯ್ಯಾಲೆ ಕೊಂಚ ಹೆಚ್ಚಿಗೆ ತೂಗುವಂತೆ ಕಾಲನ್ನು ನೆಲಕ್ಕೆ ಮೀಟಿದ. ಇಬ್ಬರ ನಡುವಿನ ಕಣ್ಸನ್ನೆಗಳಲ್ಲಿ ಕ್ಷಣಗಳು ಸರಿಯುತ್ತಿದ್ದವು. ಮನೆಗೆ ದೂರವಿದ್ದ ಚರ್ಚೊಂದರಲ್ಲಿ ಹೊಡೆದ ಬೆಲ್ ಸದ್ದಿಗೆ ಗೌತಮ್ ಎಚ್ಚೆತ್ತು ಗೋಡೆಯ ಮೇಲಿದ್ದ ಗಡಿಯಾರದ ಕಡೆಗೆ ನೋಡಿ ಅವಳ ಕೈಯಲ್ಲಿ ಬೆಸೆದಿದ್ದ ತನ್ನ ಕೈ ಸರಿಸಿದ. ರೂಮಿನವರೆಗೂ ಬರುತ್ತಲೇ, ಹೋಗಿ ಮಲಗು ಹೇಳಿ ತನ್ನ ರೂಮಿಗೆ ನಡೆದಿದ್ದ. ಒಳಗೆ ಬಂದವನು ಮಂಚಕ್ಕೆ ಹೊರಗೆ ಕುಳಿತವನಿಗೆ ನಿದ್ದೆ ದೂರವೇ ಉಳಿದಿತ್ತು. ಯೋಚಿಸ್ತಾ ಕುಳಿತ. ಕಳೆದ ಕ್ಷಣಗಳ ಬಗ್ಗೆ, ಕಳೆದ ಇಡೀ ರಾತ್ರಿ ವಿಶೇಷ ಎನಿಸಿತು. ತನ್ನ ಮೊದಲನ ದಿನಚರಿ ನೆನಪಾದಾಗ ಅರ್ಥ ಇದೆಯಾ ಯೋಚಿಸ್ತಾ ಕುಳಿತ. ಗೆಜ್ಜೆಯ ಸದ್ದಿಗೆ ಅನುಮಾನ ಬಂದು ತಿರುಗಿ ನೋಡಿದ. ಚಂದನ ಹೊಸಲ ಬಳಿ ತಲೆ ತಗ್ಗಿಸಿ ನಿಂತಿದ್ದಳು. ಗೌತಮ್, ಯಾಕೆ ಏನಾಯ್ತು ಇವಳಿಗೆ ಎಂದುಕೊಂಡು ಒಂದೇ ಉಸಿರಿಗೆ ಅವಳ ಬಳಿಗೆ ಬಂದವನು ಯಾಕೆ ಏನಾಯಿತು ಎಂದಿದ್ದ. ಏನು ಮಾತನಾಡದೆ ಹಾಗೆ ನಿಂತವಳ ನೋಡಿ, ಯಾಕೆ ನಿದ್ದೆ ಬರ್ತಾ ಇಲ್ವಾ ಕೇಳಿದ. ಕೈಯಲ್ಲಿ ಹಿಡಿದು ತಂದಿದ್ದ ನೋಟ್ಸ್ ಬುಕ್ನ ಮಧ್ಯದ ಹಾಳು ತೆಗೆದವಳು,
ಇದನ್ನು ಅಂದು ಹರಿದು ಹಾಕಿಬಿಡು ಎಂದು ಹೇಳಿದ್ರಿ. ನನಗೆ ಹರಿದು ಹಾಕಲು ಮನಸ್ಸಾಗಲಿಲ್ಲ. ಏನು ಮಾಡುವುದು ಎಂದು ತಿಳಿಯುತ್ತಿಲ್ಲ. ಈಗಲೂ ನಿಮಗೆ ಅದೇ ಉದ್ದೇಶ ಇದ್ದರೆ ನೀವೇ ಆ ಕೆಲಸ ಮಾಡಿ, ಮೆಲ್ಲಗೆ ಹೇಳಿ ಅವನ ಮುಂದೆ ಹಿಡಿದಿದ್ದಳು. ಅವಳು ಬರೆದಿದ್ದ ಹೆಸರುಗಳ ಕಡೆಗೆ ನೋಡಿದ. ಗೌತಮ್ ಎನ್ನುವುದರ ಕೆಳಗೆ ಸಣ್ಣ ನವಿಲುಗರಿ ಚಿತ್ರ, ಅದರ ಕೆಳಗೆ ಚಂದನ ಎಷ್ಟು ಮುದ್ದಾಗಿ ಬರೆದಿದ್ದಳು. ಆದರೆ ಗೌತಮ್ ಎನ್ನುವ ಹೆಸರಿನ ಮೇಲೆ 100 ಬಾರಿ ತಿದ್ದಿದಂತಹ ಕುರುಹು. ಒಂದು ಕ್ಷಣ ಹಾಗೆ ದಿಟ್ಟಿಸಿ ರೂಮಿನ ಒಳಗೆ ಹೋಗಿ ತಿರುಗಿ ಬಂದವನು ಹರ್ಷೀಸ್ ಚಾಕ್ಲೇಟ್ ಬಾರನ್ನು ಅವಳ ನೋಟ್ಸ್ ಮಧ್ಯದಲ್ಲಿಟ್ಟು, ಸುಮ್ಮನೆ ತಿಂದು ಮಲಗು, ಹೆಚ್ಚು ಯೋಚಿಸಲು ತಲೆ ಉಪಯೋಗಿಸಬೇಡ, ನಾಲಾಯಕ್, ರೇಗೆ ಒಳಗೆ ನಡೆದಿದ್ದ. ಚಂದನ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ನಿಶ್ಚಿಂತೆಯಿಂದ ತನ್ನ ರೂಮಿನ ಕಡೆಗೆ ನಡೆದಿದ್ದಳು. ಗೌತಮ್ 8ರ ಸುಮಾರಿಗೆ ತನ್ನ ರೂಮಿನಿಂದ ಹೊರಗೆ ಬಂದವನು ಮೊದಲು ನೋಡಿದ್ದು ಚಂದನ ಉಳಿದುಕೊಂಡಿದ್ದ ರೂಮಿನ ಕಡೆಗೆ. ಅದು ಬಾಗಿಲು ಮುಚ್ಚಿತ್ತು. ರಮೇಶ್ ಆಗಲೇ ಕೆಲಸಕ್ಕೆ ಹೋಗಲು ರೆಡಿಯಾಗಿದ್ದರು. ಮಗಳಿಗೆ ಹಾಲಿನ ಲೋಟ ಹಿಡಿದು ಬಂದ ಪಾವನಿಯನ್ನು ನೋಡಿ ಇಂದ್ರಾಣಿ ಅವರು, ಚಂದನ ಇಷ್ಟೊತ್ತು ಮಲಗುವ ಹುಡುಗಿಯಲ್ಲ, ಯಾಕೆ ಇನ್ನೂ ಮಲಗಿದಾಳೆ, ಜ್ವರ ಬಂದಿದೆಯಾ ಎಂದು ನೋಡಿದೆ, ಹಾಗೇನೂ ಆಗಿಲ್ಲ, ನೋಡು ಪಾವನಿ, ಎಚ್ಚರಿಸು ಎಂದಿದ್ದರು. ರೂಮಿನ ಕಡೆಗೆ ಬಂದ ಪಾವನಿಗೆ ಎದುರಾದ ಗೌತಮ್ ಅವಳನ್ನು ತಡೆದು, ಅವಳ ವಿಷಯ ಬಿಡು, ನಿನ್ನ ಕಡೆ ಗಮನ ಕೊಡು, ಹೋಗು ಕುಳಿತು ರೆಸ್ಟ್ ಮಾಡು, ಹೆಚ್ಚು ಓಡಾಡಬೇಡ ಎಂದಿದ್ದ. ಪಾವನಿ, ಅಣ್ಣ ನೀವೆದ್ದದಿಷ್ಟು ತಡವಾಗಿ ಅಂದರೆ ನಂಬುವುದೇ ಕಷ್ಟ, ರಾತ್ರಿ ಪಾರ್ಟಿ ಜೋರು ಅನ್ನಿಸ್ತದೆ, ಬನ್ನಿ ತಿಂಡಿ ಬಿಸಿ ಇದೆ ಹೇಳಿ ನಡೆದಿದ್ದಳು. ಚಂದನ ನೆನಪಾದಾಗ ಇಡೀ ರಾತ್ರಿ ಎದ್ದಿದ್ದಳು. ಇನ್ನು ಸ್ವಲ್ಪ ಸಮಯ ಮಲಗಿರಲಿ ಹೇಳಿಕೊಂಡೇ ಮಹೇಂದ್ರ ಅವರ ಕಡೆ ನಡೆದಿದ್ದ. ಯಾರ ಬಳಿಯಲ್ಲೂ ಫೋನ್ನಲ್ಲಿ ಮಾತನಾಡುತ್ತಿದ್ದವರು. ಆಯ್ತಾಯ್ತು, ಅದಕ್ಕೇನಂತೆ ಬಾ ಎಂದಿದ್ದರು. ಗೌತಮ್ ಅವರ ಕೊನೆಯ ಮಾತನ್ನು ಕೇಳಿಸಿಕೊಂಡವನು, ಯಾರು ಬರುತ್ತಿರುವುದು ಎನ್ನುತ್ತಾ ಬಂದು ತನ್ನ ತಾತನ ಎದುರು ಕುಳಿತಿದ್ದ. ಅದೇ ಕಣೋ, ನನ್ನ ತಮ್ಮನ ಮೊಮ್ಮಗ, ಕೆಲಸದ ವಿಷಯವಾಗಿ 4 ತಿಂಗಳು ಇಲ್ಲೇ ಉಳಿಯುತ್ತಾನಂತೆ. ಮೊದಲೊಮ್ಮೆ 4 ವರ್ಷದ ಹಿಂದೆ ಬಂದು 2 ತಿಂಗಳು ಇಲ್ಲೇ ಉಳಿದಿದ್ದಾನಲ್ಲ ನಿಹಾರ್, ನೆನಪಿದೆಯಲ್ಲ ಎಂದಿದ್ದರು. ಗೌತಮ್ ಮುಖದಲ್ಲಿ ತನ್ನ ಮೊದಲಿನ ಗಡಸ್ತನ ಮೂಡಿತು. ನಿಹಾರ್ ವರ್ಮಾ ಮೂಡಿ ಬಂದಿದ್ದ. ಅವನ ಮಾತುಗಳು ನೆನಪಾಗಿತ್ತು. ನಿನ್ನ ಆಲೋಚನೆಗಳು ಪೂರ್ತಿ ಒಂದಕ್ಕೊಂದು ವಿರುದ್ಧವಾಗಿವೆ. ಹೆಣ್ಣಿನ ವಿಷಯದಲ್ಲಿ ನಿನಗೆಷ್ಟು ನಿರಾಸಕ್ತಿ ಇದೆಯೋ ನನಗೆ ಅಷ್ಟೇ ಆಸಕ್ತಿ ಇದೆ ಎಂದು ತನ್ನ ಸ್ವಭಾವದ ಬಗ್ಗೆ ತನಗೂ ಗೌತಮ್ಗೂ ಹೋಲಿಸಿಕೊಂಡು ಗರ್ವದಿಂದ ಒಂದಷ್ಟು ಮಾತನಾಡಿದವನು. ಕೊನೆಯಲ್ಲಿ ಹೆಣ್ಣಿನ ಸೌಂದರ್ಯದ ಬಗ್ಗೆ ವಿಶ್ಲೇಷಣೆ ನೀಡುತ್ತಾ, ನಾನು ಮದುವೆ ಆಗೋ ಹುಡುಗಿ ನೋಡಲು ಎಷ್ಟು ಸುಂದರವಾಗಿರಬೇಕೆಂದರೆ ಅದನ್ನೇ 3-4 ಬಾರಿ ಹೇಳಿ ಯೋಚಿಸುವಂತೆ ಮುಖ ಮಾಡಿದವನು ಗೌತಮ್ ಕಡೆ ನೋಡುತ್ತಾ, ಆ ಹುಡುಗಿಯನ್ನು ನೋಡಿ ನೀನೇ ಒಂದು ಕ್ಷಣ ಮೂಕ ವಿಸ್ಮಿತನಾಗಿ ನನ್ನ ಅದೃಷ್ಟದ ಬಗ್ಗೆ ನೀನು ಕ್ಷಣ ಅಸೂಯೆ ಪಡಬೇಕು ಎಂದದ್ದು ನೆನಪಾಗಿತ್ತು. ಗೌತಮ್ ಅವರ ಪಕ್ಕ ಕುಳಿತು ಬೇರೆ ಕಡೆ ಉಳಿದುಕೊಳ್ಳಲು ಹೇಳಬೇಕಾಗಿತ್ತು ಎಂದಿದ್ದ. ಮಹೇಂದ್ರ ಅವರು, ಹಾಗಂದ್ರೆ ಹೇಗೆ, ನಮಗಿರುವುದು ಅದೊಂದೇ ರಕ್ತ ಸಂಬಂಧ, ನನ್ನ ತಮ್ಮನ ಮನೆಯ ಕಡೆಯ ಬಳಗ, ಅವರೊಬ್ಬರೂ ಇಲ್ಲ ಎಂದರೆ ತೀರಾ ಒಂಟಿ ಎನಿಸಿಬಿಡುತ್ತದೆ. ಗೌತಮ್ ಹೇಗೋ ಮಾಡಿ ಮೇಲೆ ಇನ್ನು 4 ರೂಮ್ಗಳು ಖಾಲಿ ಇದೆ, ಒಂದರಲ್ಲಿ ಉಳಿದುಕೊಳ್ತಾನೆ ಬಿಡು, ಕಳೆದ ಬಾರಿ ಕೂಡ ಇದ್ದು ಹೋದನಲ್ಲ, ಏನೂ ಸಮಸ್ಯೆ ಆಗಿತ್ತು ಎಂದಿದ್ದರು. ಗೌತಮ್, ಕಳೆದ ಬಾರಿಯ ಮನೆಯ ವಾತಾವರಣವೇ ಬೇರೆ, ಈ ಬಾರಿಯ ವಾತಾವರಣವೇ ಬೇರೆ, ಅವನು ಬಂದು ಸಂಬಂಧ ಹಾಳಾಗುವ ಬದಲು ದೂರ ಉಳಿದರೆ ಒಳಿತು ಸೂಕ್ಷ್ಮವಾಗಿ ಹೇಳಿದ್ದ. ಅದು ಅವರ ಅರಿವಿಗೆ ಹೋಗಲಿಲ್ಲ. ಅವನ ಜೊತೆ ಬರುವ ತಮ್ಮನ ನೆನೆದು ಸಂತಸಪಟ್ಟರು. ಅವರಿಗೆ ಏನು ಹೇಳಲಾಗದೆ ಗೌತಮ್ ಮನೆಯಲ್ಲಿ ಮೂಡಿದ ಸಣ್ಣ ನೋವಿನ ಗೆರೆ ತನ್ನೆದುರು ನಡೆದು ಬಂದವಳ ನೋಡಿ ಹಾಗೆಯೇ ಕರಗಿತು. ನೋಡುತ್ತಲೇ ಚಂದನ ಮುಖ ಪೂರ್ತಿ ಕೆಂಬಣ್ಣಕ್ಕೆ ತಿರುಗಿತು. ಅವಳನ್ನೇ ಗಮನಿಸ್ತಾ ಕುಳಿತಿದ್ದವನು ರಾತ್ರಿಯೇ ನೆನಪಾಗಿರಬೇಕು. ನಾಲ್ಕು ಇನ್ನೂ ಸ್ವಲ್ಪ ಹೊತ್ತು ಮಲಗಿರಬಹುದಿತ್ತು ಹೇಳಿಕೊಂಡೇ ಡೈನಿಂಗ್ ಟೇಬಲ್ ಕಡೆಗೆ ನಡೆದಿದ್ದ. ಇಂದ್ರಾಣಿ ಅವರು, ಚಂದನ ಹುಷಾರಾಗಿದ್ಯಾ, ಯಾಕೆ ಇಷ್ಟೊತ್ತು ಮಲಗಿಬಿಟ್ಟಿದ್ದೆ, ನನಗಂತೂ ಗಾಬರಿಯಾಗಿತ್ತು, ನಿನ್ನ ಅಕ್ಕ ಎಷ್ಟೊತ್ತಿಗೆ ಕರೆದುಕೊಂಡು ಬಂದು ಬಿಟ್ಟಳು, ಬಾಗಿಲು ತೆರೆದದ್ದು ಯಾರು, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದರು. ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಿದ್ದ ಗೌತಮ್ ಅವಳು ತಲೆ ಎತ್ತದೆ ಚಡಪಡಿಸ್ತಾ ನಿಂತದ್ದು ನೋಡಿ ಡೈನಿಂಗ್ ಟೇಬಲ್ ಮೇಲಿದ್ದ ನೀರಿನ ಬಾಟಲನ್ನು ಕೆಳಗೆ ಬೀಳಿಸಿದ. ಎಲ್ಲರ ಗಮನ ಅತ್ತ ಹರಿದಿತ್ತು. ಅಡುಗೆ ಮನೆಯಿಂದ ಹೊರಬಂದಿದ್ದ ಚಿನ್ನಯ್ಯ, ಚಂದನ ನೀನು ತಿಂದು ಬಿಡು ಎಂದಾಗ ಇಂದ್ರಾಣಿ ಅವರು, ಹೋಗು ಮೊದಲು ತಿಂಡಿ ತಿನ್ನು ಎಂದಿದ್ದರು. ಡೈನಿಂಗ್ ಟೇಬಲ್ನಲ್ಲಿ ಇಬ್ಬರು ಎದುರು ಬದ್ರಾಗಿ ಕುಳಿತಿದ್ದರು. ಗೌತಮ್ಗೆ ರಾತ್ರಿ ಮುಂದುವರಿಯದೆ ಉಳಿಯಲು ಸಂಯಮ ಕಾಯ್ದುಕೊಂಡದ್ದು ನೆನಪಾಗಿತ್ತು.
ಬೆರಳು ಕುಯ್ದುಕೊಂಡಿದ್ದ ಕೈಯಲ್ಲೇ ತಿನ್ನುತ್ತಿದ್ದದ್ದು ನೋಡಿ ನೋವಾಗ್ತಾ ಇಲ್ವಾ ಮೆಲ್ಲಗೆ ಹೇಳಿದಳು. ಆಗ್ತಾ ಇದೆ ಅಂದರೆ ಬಂದು ತಿನ್ನಿಸ್ತೀಯಾ? ಎಲ್ಲರತ್ತ ಒಮ್ಮೆ ನೋಡಿ ಹಾಗೆ ಹೇಗೆ ಸಾಧ್ಯ ಎನ್ನುವಂತೆ ನೋಡಿದಳು. ಮೊದಲು ನಿನ್ನ ತಟ್ಟೆ ಕಡೆ ಗಮನ ಕೊಡು, ರೇಗಿದಂತೆ ಹೇಳಿದ್ದ. ಅವನ ಕೋಪಕ್ಕೇನು ಅವಳ ಮುಖದ ಮೇಲಿದ್ದ ಕಿರುನಗು ಮಾಸಲಿಲ್ಲ. ಬಿಸಿ ದೋಸೆ ಹಿಡಿದು ಬಂದ ಚೆನ್ನಯ್ಯ ಬರೀ ದೋಸೆಯನ್ನೇ ತಿನ್ನುತ್ತಿದ್ದವಳ ನೋಡಿ, ತಟ್ಟೆಯಲ್ಲಿ ಪಲ್ಯ ಚಟ್ನಿ ಇದ್ದರೂ ಬರೀ ದೋಸೆ ತಿಂತಿದ್ಯಾ, ನಿಜವಾಗಿಯೂ ನಿನ್ನ ನಾಲಾಯಕ್ ಎಂದಿದ್ದ. ಗೌತಮ್ ಪದೇ ಪದೇ ಹಾಗೆ ಹೇಳಿದ್ದು ಕೇಳಿ ಅವನ ಬಾಯಿಗೆ ಹಾಗೆಯೇ ಬಂದು ಬಿಟ್ಟಿತ್ತು. ಚಂದನಗೆ ಏನೂ ಅನಿಸಲಿಲ್ಲ. ಹೌದಲ್ವಾ, ಗಮನಿಸಲಿಲ್ಲ ಎಂದುಕೊಂಡಳು. ಗೌತಮ್ ತಿಂಡಿ ತಿಂದಾಗಿತ್ತು. ಕೈ ತೊಳೆಯಲು ಅಡುಗೆ ಮನೆಗೆ ಸಿಂಕಿನ ಕಡೆ ನಡೆದವನು, ಇನ್ನೊಮ್ಮೆ ಅವಳನ್ನು ನಾಲಾಯಕ್ ಅಂತ ಕರೆಯಬೇಡಿ, ಅದನ್ನು ನಾನು ಸಹಿಸುವುದಿಲ್ಲ ಗಂಭೀರವಾಗಿ ಹೇಳಿ ಚಿನ್ನಯ್ಯ ಬಾಯಿ ತಪ್ಪಿ ಹೇಳಿದ್ದು ಎಂದು ಹೇಳುವ ಮುನ್ನವೇ ತಿರುಗಿ ಅಲ್ಲಿಂದ ನಡೆದಿದ್ದ. ಚಿನ್ನಯ್ಯನಲ್ಲಿ ಮೂಡಿದ ಅನುಮಾನಕ್ಕೆ ರೆಕ್ಕೆ ಪುಕ್ಕ ಮೂಡಿತು. ಅವನ ಮಾತಿನಿಂದ ಕಣ್ಣಾರೆ ನೋಡಿದ್ದರೂ ಚಿಕ್ಕ ವಯಸ್ಸಿನಿಂದ ಅವನನ್ನು ಬಲ್ಲವರಾಗಿ ನಂಬುವುದು ಕಷ್ಟ ಎನಿಸಿತು. ಪಾವನಿ, ಚಂದನ ನಿನ್ನ ಮೊಬೈಲ್ ರಿಂಗ್ ಆಗ್ತಿದೆ ನೋಡು ಎಂದು ಹೇಳಿದಾಗ ರೂಮಿನ ಕಡೆ ನಡೆದಿದ್ದಳು. ಕರೆ ಮಾಡಿದ್ದು ಪದ್ಮ ಅವರು ಸಂಜೆ ಆದಷ್ಟು ಬೇಗ ಬರುತ್ತಿರುವುದಾಗಿ ಹೇಳಿದ್ದರು. ಮೌನದಿ ಬಂದು ಕುಳಿತವಳ ಮುಖದಲ್ಲಿದ್ದ ನಿರಾಸೆ, ಕಣ್ಣುಗಳಲ್ಲಿದ್ದ ಬೇಸರ ಗಮನಿಸಿದ ಗೌತಮ್ ಏನಾಯ್ತು ಇವಳಿಗೆ ಯೋಚಿಸುತ್ತಲೇ ಬಂದ ಮೊಬೈಲ್ ಕರೆ ಸ್ವೀಕರಿಸಿ ಮಾತನಾಡಿದವನು ಮನೆಯವರಿಗೆ ತಿಳಿಸಿ ಫ್ಯಾಕ್ಟ್ರಿ ಕಡೆ ಹೊರಟಿದ್ದ. ಸಂಜೆ ದೀಪಾಂಜಲಿಗೆ ಬಂದ ಪದ್ಮ ಅವರನ್ನು ಇಂದ್ರಾಣಿ ಪ್ರಯಾಣದ ಬಗ್ಗೆ ವಿಚಾರಿಸಿದರು. ಹೋದ ಕೆಲಸ ಎಲ್ಲ ಆಯಿತು, ಮಿತ್ರ ಮದುವೆ ನಿಶ್ಚಯ ಆಯಿತು, 2 ತಿಂಗಳ ನಂತರ ನಿಶ್ಚಿತಾರ್ಥ. ಈಗಿನ ಹುಡುಗರು ಕೆಲಸದ ಒತ್ತಡಗಳು ನಿಮಗೆ ಗೊತ್ತಲ್ಲ ಎಂದವರು ಚಂದನಳನ್ನು ತಮ್ಮ ಮನೆಯಲ್ಲಿ ಇರಿಸಿಕೊಂಡಿದ್ದರ ಬಗ್ಗೆ ಧನ್ಯವಾದ ತಿಳಿಸಿ ಮತ್ತೊಮ್ಮೆ ಬರುವುದಾಗಿ ಹೇಳಿ ಚಂದನ ಬ್ಯಾಗ್ ತೆಗೆದುಕೊಂಡು ಬಾ ಎಂದಿದ್ದರು. ನಿಂತ ಚಂದನಳಿಗೆ ಹೆಜ್ಜೆ ಎತ್ತಿಡುವುದಕ್ಕೂ ಪ್ರಯಾಸ ಎನಿಸಿತು. ಹೊರಡುವ ಮನಸ್ಥಿತಿ ಇಲ್ಲ, ಆದರೆ ಹೊರಡಲೇಬೇಕು. ಅವರು ಇದ್ದಿದ್ದರೆ ಹೇಳಿ ಹೋಗ್ಬೋದಿತ್ತು, ಅಲ್ಲದೆ ಹೇಳದೆ ಹೋದರೆ ನಿನ್ನೆಯಂತೆ ಬೇಸರ ಮಾಡಿಕೊಳ್ತಾರೆ ಎಂದುಕೊಂಡು ತನ್ನ ರೂಮಿನ ಕಡೆಗೆ ನಡೆದಿದ್ದಳು. ಪದ್ಮಾ ಅವರು ಚೆನ್ನಯ್ಯ ತಂದ ಕಾಫಿ ಕಪ್ ಕೈಗೆ ತೆಗೆದುಕೊಂಡು ನಿಮ್ಮ ಮನೆ ಕಾಫಿಗೆ ವಿಶೇಷ ರುಚಿ, ತುಂಬ ಚೆನ್ನಾಗಿರ್ತದೆ ಎಂದಿದ್ದರು. ಹಾಗೆ ಪಾವನಿಯ ಬಗ್ಗೆ ಕೂಡ ವಿಚಾರಿಸಿಕೊಂಡಿದ್ದರು. ಬ್ಯಾಗ್ ಹಿಡಿದು ಬಂದ ನಿಂತವಳ ನೋಡಿ ಯಾಕೆ ಇಷ್ಟೊತ್ತು, ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ನಲ್ಲ ಎಂದಿದ್ದರು. ಇಂದ್ರಾಣಿಯವರು ಅವಳು ಸ್ವಲ್ಪ ನಿಧಾನ, ನಿಮಗೆ ಗೊತ್ತಲ್ಲ ಎಂದಿದ್ದರು. ಚಂದನ ಎಲ್ಲರಿಗೂ ತಿಳಿಸಿ ಹೊರಟಾಗ ಮಹೇಂದ್ರ ಅವರು ಮಗು ಮನೆ ತುಂಬ ಓಡಾಡಿಕೊಂಡಿದ್ರೆ ಒಂದು ರೀತಿ ಲಕ್ಷಣ. ಚಂದು ನಮಗೆಲ್ಲ ತುಂಬ ಚೆನ್ನಾಗಿ ಹೊಂದಿಕೆಯಾಗಿ ಬಿಟ್ಟಿದ್ಲು, ಈಗ ಕಳಿಸಿಕೊಡಲು ಮನಸ್ಸು ಭಾರ ಎಂದಿದ್ದರು. ಪಾವನಿ ಅವಳ ಕೈ ಹಿಡಿದು ಆಗಾಗ ಬರ್ತಾ ಇರು ಹೇಳಿದ್ದಳು. ಚೆನ್ನಯ್ಯ ಮತ್ತೆ ಬರಲೇಬೇಕು, ಚಂದನ ಇದ್ದರೆ ನನಗೆ ಅಡುಗೆ ಮನೆಯಲ್ಲಿ ಹೆಚ್ಚು ಕೆಲಸ ಇರೋದಿಲ್ಲ, ಕೆಲಸ ಮಾಡಿದ ಹಾಗೆ ಅನಿಸೋದಿಲ್ಲ ಎಂದಿದ್ದರು. ಪದ್ಮ ಅವರು ಎಲ್ಲರೂ ಅವಳನ್ನು ಹಚ್ಚಿಕೊಂಡಿದ್ದ ರೀತಿಗೆ ಅಚ್ಚರಿ ವ್ಯಕ್ತಪಡಿಸಿ ಅವಳ ಸ್ವಭಾವವೇ ಹಾಗೆ, ಸೋಂಬೇರಿ ಹಾಗೆ ಒಂದು ಕಡೆ ಕೂರುವುದಿಲ್ಲ, ನಿಧಾನ ಆದರೂ ಏನಾದರೂ ಕೆಲಸ ಮಾಡ್ತಲೇ ಇರ್ತಾಳೆ ಎಂದುಕೊಂಡು ಎಲ್ಲರಿಗೆ ತಿಳಿಸಿ ಅವಳ ಜೊತೆ ಹೊರ ನಡೆದಿದ್ದರು. ಸಂಜೆಯ ಸಮಯ ಮನೆಗೆ ಒಳಗೆ ಬಂದ ವ್ಯಕ್ತಿಯನ್ನು ನೋಡಿ ಮಹೇಂದ್ರ ಅವರು ಬಾರೋ ಭೀಮು, ಪ್ರಯಾಣ ಹೇಗಾಯಿತು, ಎಷ್ಟು ದಿನವಾಯಿತು ನಿನ್ನ ನೋಡಿ ಎಂದರು. ಅವರ ಜೊತೆಯಲ್ಲಿ ಇದ್ದವನ ನೋಡಿ 4 ವರ್ಷದ ಹಿಂದೆ ನಿನ್ನ ನೋಡಿದ್ದು, ವೆರಿ ಗುಡ್, ತುಂಬ ಚೆನ್ನಾಗಿ ಆಗಿದ್ಯಾ ಎನ್ನುತ್ತಾ ಅವನ ಭುಜ ತಟ್ಟಿದರು. ತಮ್ಮದೇ ಕುಟುಂಬದ ಕುಡಿ ಅಂದುಕೊಂಡು. ಭೀಮಾ ಅವರು ಕೂಡ ಅಣ್ಣನ ಯೋಗಕ್ಷೇಮ ವಿಚಾರಿಸಿಕೊಂಡು ಅವರನ್ನು ನೋಡಿದ್ರ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ನಿಹಾರ್ ಮನೆಯ ಒಳಗೆಲ್ಲ ಒಮ್ಮೆ ಕಣ್ಣಾಡಿಸಿದ. ಅಂದಿನ ದಿನಗಳಿಗೆ ಇಂದಿನ ದಿನಗಳಿಗೂ ಏನು ವ್ಯತ್ಯಾಸ ಕಾಣದೇ ಇದ್ದರೂ ವ್ಯತ್ಯಾಸ ಇದೆ ಎನಿಸಿತು. ಆಫೀಸ್, ಫ್ಯಾಕ್ಟ್ರಿ, ಮನೆಯೆಲ್ಲ ನೆನಪಾದಾಗ ಇಷ್ಟೆಲ್ಲ ಆಸ್ತಿಗೆ ಒಬ್ಬನೇ ವಾರಸ್ದಾರ, ಅದು ಕೂಡ ತಾನು ಅಂದುಕೊಂಡ್ರೆ ಏನು ಪ್ರಯೋಜನ, ಮಹೇಂದ್ರ ತಾತ ಅಂದುಕೊಳ್ಬೇಕೆಂದುಕೊಂಡೆ, ಎಲ್ಲಿ ಗೌತಮ್ ಎನ್ನುತ್ತಾ ಕುಳಿತಿದ್ದ. ಅಡುಗೆ ಮನೆಯಿಂದ ಇಣುಕಿ ನೋಡಿದ ಚೆನ್ನಯ್ಯ ಇವನನ್ನು ನೋಡ್ತಲೇ ಮುಖ ಸಿಂಡರಿಸಿದ. ಇವನೊಬ್ಬ ಪರಂಗಿ ಮುಖದವನು, ಮತ್ತೆ ಬಂದಿದ್ದಾನೆ, ಇನ್ನೆಷ್ಟು ದಿನ ಉಳಿದುಕೊಳ್ತಾನೋ ಏನೋ ಎಂದುಕೊಂಡೆ ಅಡುಗೆ ತಯಾರಿ ಕಡೆ ಗಮನ ಕೊಟ್ಟಿದ್ದರು. ರೂಮಿನಿಂದ ಬಂದ ಇಂದ್ರಾಣಿ ಕಡೆಗೆ ಭೀಮಾ ಅವರ ಗಮನ ಹರಿದಿತ್ತು. ಕಣ್ಣಿನಲ್ಲಿ ಪ್ರಶ್ನೆ ಅರಿತ ಮಹೇಂದ್ರ ಅವರು ನಮ್ಮ ಗೌತಮ್ ತಾಯಿ ಎಂದಿದ್ದರು. ಕಣ್ಣುಬ್ಬುಗಳು ಸಂಕೋಚಿಸಿ ಪ್ರಶ್ನೆಗಳು ಮೂಡುತ್ತಿದ್ದಂತೆ ಅವರನ್ನು ತಡೆದು ಅದೆಲ್ಲ ಆಮೇಲೆ ಮಾತಾಡೋಣ ಎಂದಿದ್ದರು. ಪ್ರಕೃತಿಯ ಕೈ ಹಿಡಿದು ಬಂದ ಪಾವನಿಯನ್ನು ಪರಿಚಯಿಸಿದರು. ನಿಹಾರ್ ಏನು ನಾನು ಅಂದುಕೊಳ್ಳದ ಚಿತ್ರಣ ಸಿಗುತ್ತಿದೆ, ಹೊಸ ಸಂಬಂಧಗಳು ಬಂದು ಸೇರಿಕೊಂಡರೂ ಒಂದು ಮುಖ್ಯವಾದ ಸಂಬಂಧವನ್ನು ಅವನೆಂದೂ ಒಪ್ಪುವುದಿಲ್ಲ, ಅದು ಸಾಧ್ಯವೂ ಇಲ್ಲ ಎಂದುಕೊಂಡ ನಂತರ ಸಮಾಧಾನವೆನಿಸಿತು. ಅವನ ತೃಪ್ತಿಕರ ಜೀವನ ತನ್ನ ಮನದಲ್ಲಿ ಈರ್ಷ್ಯೆ ಮೂಡಿಸುತ್ತಿದೆ ಎನ್ನುವುದು ಕಳೆದ ಬಾರಿ ಬಂದಾಗಲೇ ಗಮನಿಸಿಕೊಂಡಿದ್ದ. ಬಂದ ಗೌತಮ್ ಹೇಗಿದ್ದೀರಿ ಎಂದು ಒಂದೆರಡು ಮಾತು ಕೇಳಿ
ಅವರು ಉತ್ತರಿಸುವ ಮುನ್ನವೇ ತನ್ನ ರೂಮಿನ ಕಡೆ ನಡೆದಿದ್ದ. ಮನೆಯ ಒಳಗೆಲ್ಲ ಒಮ್ಮೆ ಕಣ್ಣ ಆಡಿಸುತ್ತಾ ಮಾತು ನಗುವಿನ ನಡುವೆ ತಿಂಡಿ ಕಾಫಿ ಮುಗಿದಿತ್ತು. ಗೌತಮ್ ಮೊಬೈಲ್ ಹಿಡಿದು ಒಂದೆರಡು ಬಾರಿ ಹೊರಗೆ ಬಂದು ಓಡಾಡಿದವನು ಎಲ್ಲಿ ನಾಲಾಯಕ್ ಕಾಣ್ತಿಲ್ಲ, ಹೊಸಬರು ಬಂದಿದ್ದಾರೆ ಎಂದುಕೊಂಡು ರೂಮ್ ಸೇರಿದಾಳೆ ಎನಿಸಿ ಅವಳ ಮೊಬೈಲ್ಗೆ ಕರೆ ಮಾಡಿದ. ಚಂದನ ಕಾಯುತ್ತಿದ್ದವಳಂತೆ ಕರೆ ಸ್ವೀಕರಿಸಿದರೂ ಮಾತನಾಡಲಿಲ್ಲ. ಮತ್ತೊಮ್ಮೆ ಹಲೋ ಎಂದು ಬಂದದನಿಗೆ ಹೇಳಿ ಎಂದಿದ್ದಳು. ಎಲ್ಲಿದ್ದೀಯಾ? ಮನೆಯಲ್ಲಿ ಕಾಣುತ್ತಿಲ್ಲ. ಅದು ದೊಡ್ಡಮ್ಮ ಬಂದಿದ್ದಾರೆ. ನಾನು ಮನೆಗೆ ಬಂದಾಯಿತು. ತನ್ನ ಮನೆಯಲ್ಲಿ ಇಲ್ಲ ಎನ್ನುವ ಅನಿಸಿಕೆ ಇಷ್ಟವಾಗಲಿಲ್ಲ. ಹೇಳಿ ಹೋಗಬೇಕು ಎನ್ನುವ ಕಾಮನ್ ಸೆನ್ಸ್ ಕೂಡ ಇಲ್ಲ ನಿಮಗೆ. ಅದು ನಿಮಗೆ ಫೋನ್ ಮಾಡಿದೆ, ನೆಟ್ವರ್ಕ್ ಸಿಗಲಿಲ್ಲ ಎಂದು ತಾನು ಹೋಗಿದ್ದ ಜಾಗ ನೆನಪಾದಾಗ ಒಂದು ಮೆಸೇಜ್ ಕಳಿಸಲು ಗೊತ್ತಾಗದಷ್ಟು ದಡ್ಡತನ. ಮೆಸೇಜ್ ಇಟ್ಟಿದ್ದೀನಿ. ಎಲ್ಲಿ? ಏನು? ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ಬಳಿ ನೋಡಿ. ಚಂದನ ಕೂಗುತ್ತಿದ್ದ ಕರೆ ಕೇಳಿದವಳು ದೊಡ್ಡಮ್ಮ ಕರೆಯುತ್ತಿದ್ದಾರೆ. ಅವಳು ಹೇಳುತ್ತಲೇ ತಾನೇ ಕರೆ ತುಂಡರಿಸಿದ. ಡ್ರೆಸ್ಸಿಂಗ್ ಟೇಬಲ್ ಬಳಿ ಬಂದವನಿಗೆ ಮಡಿಚಿಟ್ಟ ಒಂದು ಹಾಲೆ ಕಂಡಿತ್ತು. ತೆಗೆದು ಓದಿದ್ದ. ದೊಡ್ಡಮ್ಮ ಬಂದಿದ್ದಾರೆ, ಹೋಗ್ತಾ ಇದ್ದೀನಿ. ದೊಡ್ಡ ಮೆಸೇಜ್ ಇಟ್ಟು ಹೋಗಿ ಇರುವಂತೆ ಹೇಳ್ತಾಳೆ. ಇರುವುದು ಒಂದೇ 4 ಸಾಲು. ಆದರೆ ಅವಳು ಮನೆಯಲ್ಲಿ ಇಲ್ಲ ಎನ್ನುವ ವಿಷಯ ಒಪ್ಪಿಕೊಳ್ಳಲು ಕಷ್ಟವೆನಿಸಿತು. ಮನಸ್ಸಿಲ್ಲದಿದ್ದರೂ ರಾತ್ರಿ ಎಲ್ಲರ ನಡುವೆ ಊಟಕ್ಕೆ ಕುಳಿತಿದ್ದ. ಮಾತಿನ ನಡುವೆ ಮಹೇಂದ್ರ ಅವರು, ಹೀಗೆ ನೀನು ಹುಡುಗಿಯರನ್ನು ಹುಡುಕ್ತಾ ಉಳಿದ್ರೆ ವಯಸ್ಸಾದ ಮೇಲೆ ಮದುವೆ ಆಗ್ತೀಯ ಅಷ್ಟೇ ಎಂದಿದ್ದರು. ನಿಹಾರ್, ನಾನೇನು ಮಾಡಲಿ ತಾತ, ನನ್ನ ಮನಸ್ಸಿಗೆ ಇಡಿಸುವ ಹುಡುಗಿ ಸಿಗಬೇಕಲ್ವಾ, ನೋಡುತ್ತಲೇ ಅನ್ನಿಸಿಬಿಡಬೇಕು, ಮದುವೆ ಆದರೆ ಇವಳನ್ನೇ ಆಗಬೇಕು ಎಂದಿದ್ದ. ಮಹೇಂದ್ರ ಅವರು ರೇಗಿಸುವ ಸಲುವಾಗಿ, ನೀನು ಒಪ್ಪಿಕೊಂಡು ಬಿಟ್ಟರೆ ಆಯಿತಾ, ಹುಡುಗಿಯು ನಿನ್ನನ್ನು ಒಪ್ಪಬೇಕು, ಅವರ ಮನೆಯವರು ನಿನ್ನನ್ನು ಒಪ್ಪಬೇಕು, ಅದು ಕೂಡ ಮುಖ್ಯ ಎಂದಿದ್ದರು. ವಿಹಾರ್, ಮೊದಲು ನನಗೆ ಒಪ್ಪಿಗೆ ಆಗಲಿ. ನನಗೆ ಒಪ್ಪಿಗೆ ಆದ ನಂತರ ಮುಗೀತು. ಮುಂದೆ ಎಲ್ಲರನ್ನು ಒಪ್ಪಿಸಿಕೊಳ್ಳುವುದು ನನಗೆ ಗೊತ್ತು. ಅದು ಯಾವ ದಾರಿಯಿಂದಾದರೂ ಸರಿ. ಮಾತೇ ಇದೆಯಲ್ಲ, ಪ್ರೀತಿ ಯುದ್ಧ ಎರಡರಲ್ಲೂ ಗೆಲುವು ಸಾಧಿಸಲು ಮೋಸ ಸಲ್ಲುತ್ತದೆ ಎಂದು ಎನ್ನುತ್ತಾ ನಗು ಬೀರಿದ್ದ. ಅದನ್ನು ನೋಡಿದ್ದ ಚೆನ್ನಯ್ಯ, ಎಷ್ಟು ದುರಾಂಕಾರ, ಗರ್ವ ಇದೆ. ಒಂದು ವೇಳೆ ಹಾಗೆ ಆದರೆ ಇವನಿಗೆ ಎದುರು ನಿಂತು ಮಣ್ಣು ಮುಕ್ಕಿಸಿ ಮುಖದಲ್ಲಿ ನೀರಿಳಿಸುವ ಎದುರಾಳಿ ಸಿಗಬೇಕು ಅಂದುಕೊಂಡೆ. ಮನಸ್ಸಿಲ್ಲದಿದ್ದರೂ ಅವನು ಇನ್ನೂ ಸ್ವಲ್ಪ ಬಡಿಸುವಂತೆ ಕೇಳಿದಾಗ ಊಟ ಬಡಿಸಿದ. ಬೆಳಿಗ್ಗೆ ಎದ್ದು ತನ್ನ ರೂಮಿನಿಂದ ಹೊರಬಂದ ಗೌತಮ್ ನಿಶಬ್ದವಾಗಿದ್ದ ಮನೆಯನ್ನೇ ನೋಡುತ್ತಾ, ಆ ನಾಲಾಯಕ್ಕಿದ್ದಾಳೆ ಎನ್ನುವ ಒಂದು ಅನಿಸಿಕೆಯೇ ಸಾಕು, ವಾತಾವರಣದಲ್ಲಿ ಲವಲವಿಕೆ ಇರುವಂತೆ ಎನಿಸ್ತದೆ ಎಂದುಕೊಂಡೇ ಹೊರಗೆ ಬಂದವನ ನೋಟ ಹರಿದೆದ್ದು ತುಳಸಿಯ ಕಟ್ಟೆ ಕಡೆಗೆ. ಆಗಲೇ ಪೂಜೆ ಮಾಡಿ ಆಗಿತ್ತು. ಏನಿದು, ಇಷ್ಟು ಬೇಗ ಎದ್ದು ಪೂಜೆ ಮುಗಿಸಿದಾಳೆ? ಸ್ವಲ್ಪ ಕಾಯ್ತಿದ್ರೆ ಏನಾಗ್ತಿತ್ತು ಯೋಚಿಸ್ತಿದ್ದ. ಅವನ ಭುಜದ ಮೇಲೆ ಕೈ ಬಿದ್ದಾಗ ತಿರುಗಿ ನೋಡಿದವನು, ಏನು ಇಷ್ಟು ಬೇಗ ಎದ್ದಿದ್ಯಾ ಎಂದಿದ್ದ. ನಿಹಾರ್ಗೆ ದನಿಯಲ್ಲಿ ಗಡಸ್ತನ ಮೊದಲನಾಗೆ ಇದೆ ಎನಿಸಿತು. ಈ ದಿನವೇ ಜಾಯಿನ್ ಆಗಬೇಕು. ಏನು ನೀನು ಅಷ್ಟು ಹೊತ್ತಿನಿಂದ ಪಕ್ಕದ ಮನೆ ಕಾಂಪೌಂಡ್ ಒಳಗೆ ಆಗಿ ನೋಡ್ತಿದ್ಯಾ? ಯಾವುದಾದ್ರೂ ಹುಡುಗಿದ್ದಾಳಾ ಎನ್ನುತ್ತಾ ಕಣ್ಣು ಹೊಡೆದು ನಕ್ಕವನು. ಮರುಕ್ಷಣ, ನಿನಗೂ ಹುಡುಗಿಯರಿಗೂ ದೂರ ಬಿಡು, ಸುಮ್ಮನೆ ರೇಗಿಸಲು ಕೇಳಿದೆ. ನೀನು ಅಲ್ಲಿ ನಿಂತಿರುವ ಕಾರ್ ನೋಡ್ತಿದ್ಯಾ ಎಂದು ಗೊತ್ತು. ನಿನ್ನ ಅಂತಸ್ತಿಗೆ ಅದನ್ನು ಕೊಳ್ಳುವುದು ಕಷ್ಟ ಅಲ್ಲ ಬಿಡು ಎಂದಿದ್ದ. ರಾಜು ಅವರು ಹೊಸದಾಗಿ ಕೊಂಡಿದ್ದ ಕಾರನ್ನು ನೋಡ್ತಾ ನಿಂತಿದ್ದಾನೆ ಎನ್ನುವುದು ಅವನ ಅನಿಸಿಕೆ. ಗೌತಮ್ ಅವನ ಜೊತೆ ಮಾತನಾಡುತ್ತಿದ್ದರು. ನೋಟ ಅದಾಗ ಪಕ್ಕದ ಕಾಂಪೌಂಡ್ ಕಡೆ ಹೋಗುತ್ತಿತ್ತು. ಯಾಕೋ ನಿನ್ನ ಗಮನ ಪಕ್ಕದ ಮನೆ ಕಾಂಪೌಂಡ್ ಕಡೆಗಿದೆ, ಈ ಕಡೆ ಬಾ, ಅದೇನಿದೆ ಎಂದು ನಾನು ನೋಡ್ತೇನೆ ಎಂದಿದ್ದ. ಗೌತಮ್ ವಾಚ್ ಕಡೆ ಒಮ್ಮೆ ನೋಡಿಕೊಂಡು, ನಿನ್ನ ಪಕ್ಕದ ಮನೆ ಕಾಂಪೌಂಡ್ ಒಳಗೆ ನೋಡದೆ ಇರುವುದರಲ್ಲೇ ನಿನ್ನ ಕ್ಷೇಮ ಇದೆ ಹೇಳಿ ಒಳಗೆ ನಡೆದಿದ್ದ. ಕತೆ ಮುಂದುವರಿಯುತ್ತದೆ.